ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 6 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತು ನನ್ನ ಫಸ್ಟ್ ಡೇ ರೊಟೀನ್ ಅಂತ ಹೇಳ್ಬೋದು. ತುಂಬ ದಿನಗಳ ನಂತರ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಿಮಗೆ ನೆನ್ನೆನೇ ಹೇಳಿದ್ದೆ, ನಾಳೆಯಿಂದ ಕರೆಕ್ಟಾಗಿ 6 ಗಂಟೆಗೆ ಎದ್ದೇಳಬೇಕು. ಒಂದಷ್ಟು ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ಮೇಲೆ ಡೇ ರೊಟೀನನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ಅಂತ. ಇದರಲ್ಲಿ ನಾನು ಡೇ 1ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಕರೆಕ್ಟಾಗಿ 5:55ಗೆ ಅಲಾರಾಮ್ ಮಾಡ್ಕೊತ ನಾನು ಕರೆಕ್ಟಾಗಿ ಒಂದು 6 ಗಂಟೆಗೆ ಎದ್ದು ತುಂಬ ಚೆನ್ನಾಗೋಯ್ತು ಸ್ನೇಹಿತರೆ. ನಿನ್ನೆ ಸಾಯಂಕಾಲನೇ ನನ್ನ ಹಸ್ಬೆಂಡ್ ಕೈಲಿ ನನಗೆ ಪರ್ಟಿಕ್ಯುಲರಾಗಿ ಮೊಬೈಲಲ್ಲಿ ಅಲಾರಾಮ್ಗೆ ವೆಂಕಟೇಶ್ವರ ಸ್ವಾಮಿದು ಸುಪ್ರಭಾತದ ಒಂದು ಟ್ಯೂನೇ ಬೇಕು ಅಂತ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಟ್ಯೂನ್ನ ಹಾಕ್ಕೊಂಡಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಅದು ನಮಗೆ ಸಾಂಗ್ ಬರ್ತಾ ಇರಬೇಕಾದ್ರೆ ಮೈಂಡ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇನ್ನು ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ವಾಶ್ರೂಮ್ಗೆ ಹೋಗಿದ್ದೆ, ಬಂದಿದ್ದು ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೆ, ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆನಾ. ಇನ್ನು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಇಲ್ಲಿ ಸೋರೆಕಾಯಿ ಬಜ್ಜಿ ಅಂತೀವಿ. ಸೋರೆಕಾಯಿ ಬಜ್ಜಿ ಏನೆಲ್ಲ ಐಟಮ್ಸ್ ಹಾಕಿದ್ದೀನಿ ಅಂತ ನೀವು ನೋಡಿದ್ರಲ್ವ. ಸೊ ಬೇಳೆ ರಾತ್ರಿನೇ ನೆನೆಸಿಟ್ಟಿದ್ದೆ. ಬೇಳೆ ಇಲ್ಲಿ ಇನ್ನೊಂದು ಟಿಪ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಯಾರಿಗೆಲ್ಲ ಈ ಬೇಳೆ ತಿಂದಾಗ, ಬೇಳೆ ಸಾರುಗಳು ಅಥವಾ ಬೇಳೆ ಐಟಮ್ ಏನೇ ತಿಂದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಹೊಟ್ಟೆ ಉಬ್ಬರಿಸ್ಕೊಂಡಂಗಿರುತ್ತೆ, ಸ್ವಲ್ಪ ಸೆಟ್ ಆಗಲ್ಲ ಅನ್ನೋ ಅಂಥವ್ರು, ಅಥವಾ ಮನೇಲಿ ಯಾರಿಗೆ ಸೆಟ್ ಆಗಲ್ಲ ಅಂತ ಹೇಳೋರಿಗೆ, ನೀವು ಇವತ್ತು ಮಧ್ಯಾಹ್ನಕ್ಕೆ ಸಾರು ಮಾಡ್ತೀನಿ ಅಂದರೆ ಬೆಳಗ್ಗೆನೇ ನೆನೆಸಿಡಿ, ರಾತ್ರಿ ಮಾಡ್ತೀನಿ ಅಂತಂದರೆ ಮಧ್ಯಾಹ್ನನೇ ಮಾಡಿ. ಇನ್ನು ಇವತ್ತಿನ ಹೇಳ್ತೀನಿ ಅದ್ರ ಬಗ್ಗೆ. ಇನ್ನು ಇವತ್ತಿನ ನನ್ನ ವೆಯ್ಟು ನೋಡೋದಾದರೆ 71.550, 350 ಗ್ರಾಮ್ಸ್ ಜಾಸ್ತಿ ಆಗಿದ್ದೀನಿ. ತುಂಬ ಹೆದರ್ಕೊಬಿಟ್ಟಿದೆ, ಎಲ್ಲಿ 72 ಹತ್ರ ಆಗಿಬಿಟ್ಟಿರ್ತೀನಿ ಅಂತ. ಬಟ್ ಗಾಡ್ ಗ್ರೇಸ್ ಏನಂತಂದರೆ ಜಸ್ಟ್ ಒಂದು 350 ಗ್ರಾಮ್ ಜಾಸ್ತಿ ಆಗಿದ್ದೀನಿ. ಅದಕ್ಕೆ ಕಾರಣ ಕೂಡ ನಾನ್ ವೆಜ್ ತಿಂದಿರೋದು. ಇನ್ನೊಂದು ಫುಲ್ಲು ರೆಸ್ಟಲ್ಲೇ ಇದ್ದೆ 2 ಡೇಸಿಂದ. ಯಾವುದೇ ರೀತಿಯಾದಂಥ ವರ್ಕೌಟು, ಆಮೇಲೆ ವರ್ಕೌಟ್ ಅಂದರೆ ನಾರ್ಮಲ್ ಏನು ಕದಲ್ತಾನೇ ಇಲ್ಲ ಬಾಡಿ, ಕೂತಿರೋ ಹತ್ರ ಕೂತ್ಕೊಳ್ಳೋದು, ಮಲಗಿರೋ ಹತ್ರ ಮಲಗಿರೋದು. ಇನ್ನು ಸಂಡೇ ಅಂದರೆ ನಾನು ಕೂಡ ಫುಲ್ ಆ್ಯಂಡ್ ಫುಲ್ ರೆಸ್ಟಲ್ಲಿರಬೇಕು ಅಂತಲೇ ಇರ್ತೀನಲ್ವ. ಸೊ ಹಾಗಾಗಿ ವಾಕಿಂಗು ಕೂಡ ಇಲ್ಲ, ಪೀರಿಯಡ್ಸ್ ಬೇರೆ ಇತ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಇವತ್ತು 75% 80% ಫುಲ್ ಹುಷಾರಾಗಿದ್ದೀನಿ. ತುಂಬ ಚೂಟಿಯಾಗಿ ಡೇ ರೊಟೀನ್ ಅಂತೂ ಮಾಡಿದ್ದೀನಿ. ನನ್ನ ಡಯಟು ಕೂಡ ಇವತ್ತು ಸೂಪರಾಗಿ ಹೋಗಿದೆ. ಅದೇ ಬೇಳೆ ಬಗ್ಗೆ ಹೇಳ್ತಾ ಇದ್ನಲ್ವಾ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಆ ಥರ ಒಂದು 4ರಿಂದ 5 ಗಂಟೆನೋ, ಇಲ್ಲ ಬೆಳಗ್ಗೆಗೆ ಮಾಡ್ತೀವಿ ಅಂತಂದರೆ ನೈಟೇ ನೆನೆಸ್ಬಿಟ್ಟು ನೀವು ಅದಾದಮೇಲೆ ಯೂಸ್ ಮಾಡೋದೇ ಆದರೆ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಇರಲ್ಲ. ಅಂದರೆ ಅದರಿಂದ ಬರುವಂಥ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಬರಲ್ಲ ಅನ್ನೋದು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನನಗೆ ಸೆಟ್ ಆದರೆ ನನ್ನ ಹಸ್ಬೆಂಡಿಗೆ ಸೆಟ್ ಆಗಲ್ಲ. ಸೊ ಹಂಗಾಗಿ ಯಾವಾಗಲೂ ಅಷ್ಟೇ ಸ್ವಲ್ಪ ನೆನೆಸ್ಬಿಟ್ಟು ಮಾಡ್ತೀನಿ. ಕೆಲವೊಂದು ಟೈಮ್ ಮರ್ತೋಗ್ತೀನಿ. ಓಕೆ, ಯಾವಾಗಲೂ ಮಾಡೋವಾಗ ಸ್ವಲ್ಪ ಜ್ಞಾನ ಇತ್ತು ಅಂತಂದರೆ ಪಕ್ಕ ನೆನೆಸ್ಬಿಟ್ಟೇ ಮಾಡ್ತೀನಿ. ಸೋರೆಕಾಯಿ ಬಜ್ಜಿಗೆ ಏನೆಲ್ಲ ಹಾಕ್ತೆ ಅಂದರೆ ಬೇಳೆ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಉಪ್ಪು, ಅದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಸೋರೆಕಾಯಿ, ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ, ನೀರು, ಇಷ್ಟನ್ನು ಹಾಕ್ಬಿಟ್ಟು ಒಂದು 4-5 ವಿಷಿಲ್ ಕೂಗಿಸ್ಕೊಬಿಟ್ಟು ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಮಾಮೂಲಿ ಒಗ್ಗರಣೆ ಹಾಕ್ಕೊಂಡ್ರೆ ಸೋರೆಕಾಯಿ ಬಜ್ಜಿ ಅಥವಾ ಸೋರೆಕಾಯಿ ಬಜ್ಜಿ ಅನ್ನೋದು ಸೂಪರ್ ಟೇಸ್ಟಿಯಾಗಿ ರೆಡಿ ಆಗೋಗುತ್ತೆ ಸ್ನೇಹಿತರೆ. ಇದರಲ್ಲಿ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು, ಪ್ರೋಟೀನ್ ಅಂತ ಏನಂತೀವಿ, ಪ್ರೋಟೀನ್, ಫೈಬರ್ ಎಲ್ಲನೂ ತಕ್ಕಮಟ್ಟಿಗೆ ಇರುತ್ತೆ. ಇದು ಒಳ್ಳೆ ಫುಡ್ಡೇ, ವೆಯ್ಟ್ ಲಾಸ್ಗಾಗಿರ್ಬೋದು, ನಾರ್ಮಲಾಗಿ ನಮ್ಮ ಹೆಲ್ತಿ ಲೈಫ್ ಸ್ಟೈಲಲ್ಲೂ ಕೂಡ ತುಂಬ ಒಳ್ಳೆಯದೇ. ಓಕೆನಾ. ನಾನು ರಾತ್ರಿ ನೆನೆಸಿಟ್ಟಿರೋಂಥ ಮೆಂತ್ಯ ನೀರು ಅಂದರೆ ಮೆಂತ್ಯ ಕಾಳು ನೀರನ್ನು ಕುಡಿತಾ ಇದ್ದೀನಿ ಸ್ನೇಹಿತರೆ. ಒಂದು 3/4 ಭಾಗ ಕುಡಿಯೋವರೆಗೂ ನನಗೇನು ಫೀಲ್ ಆಗಲ್ಲ. ಈ ಲಾಸ್ಟಲ್ಲಿ ಕುಡಿಬೇಕಾದ್ರೆ ಒಂದು ಫೀಲ್ ಆಗುತ್ತೆ, ಒಂಥರ ಏನೋ ಗೊತ್ತಿಲ್ಲದಿರೋಂಥ ಒಂಥರ ಕಹಿ, ಅದು ಬರಬಾರ್ದಪ್ಪ ಆ ಫೀಲ್ ಅಂದ್ಕೊತೀನಿ. ಲಾಸ್ಟಲ್ಲಿ ಆ ಥರ ಬಂದ್ಬಿಡುತ್ತೆ. ಸೊ ಮೆಂತ್ಯ ಕಾಳು ದೋಸೆ ಮಾಡೋಂಗಿದ್ರೆ ಅದನ್ನು ಎತ್ತಿ ಚೆನ್ನಾಗಿ ತೊಳೆದ್ಬಿಟ್ಟು ಮೊಳಕೆ ಕಟ್ಟಿಬಿಟ್ಟು ಮೊನ್ನೆ ದೋಸೆ ಮಾಡಿದ್ದೆ, ಸೂಪರಾಗಿತ್ತು. ಬಟ್ ಆವತ್ತು ಮೋಟಿವೇಶನ್ ವೀಡಿಯೋ ಹಾಕಿದ್ನಲ್ವ,
ಹಂಗಾಗಿ ನಾನೇನು ಇದು ಮಾಡೋಕ್ಕಾಗಿಲ್ಲ. ವಿಡಿಯೋ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. ಆ ಮೆಂತ್ಯ ಕಾಳನ್ನು ನೀವು ಒಂದು 2 ದಿನದ್ದು ಎತ್ತಿಟ್ಕೊಬಿಟ್ಟು 2 ದಿನ 3 ದಿನದ್ದು ಹಂಗೆ ಎತ್ತಿಟ್ಟು ಮೊಳಕೆ ಕಟ್ಟಿ ನೀವು ಇದಕ್ಕೆ ಹಾಕ್ಬೋದು. ಮೊಳಕೆ ಇದ್ದರೂ ಸರಿ ಇಲ್ಲ ಅಂದರೂ ಸರಿ, ದೋಸೆ ಮಾಡ್ತೀವಲ್ವ ಅದಕ್ಕೆ ಹಾಕಿದ್ರೆ ಸೂಪರ್ ಸಾಫ್ಟಾಗಿರುತ್ತೆ, ಟೇಸ್ಟು ಕೂಡ ಇರುತ್ತೆ, ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ಸೊ ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಈಗ ನೆಕ್ಸ್ಟ್ ವೀಕಲ್ಲೇ ಇನ್ನು ದೋಸೆ ಮಾಡೋಣ ಅಂದ್ಬಿಟ್ಟು ಮೆಂತ್ಯ ಕಾಳನ್ನ ಹಂಗಂಗೆ ಬಿಸಾಕ್ತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಇನ್ನು ನೆನ್ನೆ ಕಟ್ ಮಾಡ್ಕೊಂಡಿರೋಂತಹ ಬೆಂಡೆಕಾಯಿ ಇತ್ತಲ್ವ, ಅದನ್ನು ಫ್ರೈ ಮಾಡೋಣ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ರೆಸಿಪಿ ಇದೆ, ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಒಂದಷ್ಟು ಟಿಪ್ಸ್ನ ಹೇಳ್ತಾ ಇರ್ತೀನಿ. ಹಂಗೆ ಡೇ ರೂಟೀನ್ ಕೂಡ ಏನೆಲ್ಲ ಮಾಡಿದೆ ಅನ್ನೋದು ಕೂಡ ಹೇಳ್ತೀನಿ. ಬೆಂಡೆಕಾಯಿ ಎತ್ತಿಟ್ಕೊಂಡಿದ್ನಲ್ವ, ಅದು ಒಂದು ಬೌಲ್ಗೆ ಹಾಕ್ಬಿಟ್ಟು ಆ ಕ್ವಾಂಟಿಟಿಗೆ ತಕ್ಕಷ್ಟು ಉಪ್ಪು, ಖಾರ, ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಅರಿಶಿಣದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡಬೇಕು. ಅದಾದಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಿಮಗೆ ಬೇಕು ಅಂತಂದರೆ ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಇದನ್ನು ಹಾಕ್ಬೋದು. ಇಲ್ಲ ಜಸ್ಟ್ ನಮಗೆ ಹಂಗೆ ಬೆಂಡೆಕಾಯಿ ಥರನೇ ಬೇಕು ಅಂತಂದರೆ ಜಸ್ಟ್ ಆಯಿಲನ್ನು ಹಾಕಿ ಬಿಸಿ ಮಾಡಿ ಇದನ್ನು ಹಾಕಿ ಒಂದು 5ರಿಂದ 6-7 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಅಂಟಿನ ರೂಪ ಬರುತ್ತೆ, ಅದು ಅಂಟಿನ ರೂಪ ಎಲ್ಲ ಹೋಗಿ ನಾರ್ಮಲ್ ಬೆಂಡೆಕಾಯಿ ಫ್ರೈ ಆಗೋ ಥರ ಆಗುತ್ತೆ. ಒಂದು 3/4 ಭಾಗ ಬೆಂದಿದೆ ಅನ್ನೋವಾಗ 1-2 ಟೇಬಲ್ ಸ್ಪೂನು ಇಲ್ಲ 2 ಸ್ಪೂನಷ್ಟು ಒಂದಷ್ಟು ಕಡಲೆ ಹಸಿಟ್ಟನ್ನ ಹಾಕಿಬಿಟ್ಟು ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸು ನೀವು ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂತಹ ಸ್ವಲ್ಪ ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಕೆಳಗಡೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಟೇಸ್ಟ್ ಎಲ್ಲ ಮನೇಲಿ ಎಲ್ರಿಗೂ ಇಷ್ಟ ಆಯಿತು, ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತಂದರು. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋರಿಗೆ ಬೇಜಾರಾಗಿದ್ದರೆ ಈ ಥರ ಟ್ರೈ ಮಾಡಿ. ಬೆಂಡೆಕಾಯಿ ಕೂಡ ನಮಗೆ ಆವಾಗವಾಗ ಡಯಟಲ್ಲಿ ತೊಗೋಬೇಕು. ನಾನು ಹೇಳ್ತೀನಿ ಯಾವಾಗ್ಲೂ ವೆಜಿಟೇಬಲ್ಸ್ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಆದಷ್ಟು ವೆಜಿಟೇಬಲ್ಸ್ನ ಜಾಸ್ತಿ ತೊಗೊಳ್ಳಿ, ಮೊಳಕೆ ಕಾಳನ್ನು ಜಾಸ್ತಿ ತೊಗೊಳ್ಳಿ. ನನಗೇ ಒಂದು ಸಲ ಅನಿಸುತ್ತೆ, ಪಾಪ ನಾನೇ ಹೇಳ್ತೀನಿ, ನಾವು ತಿನ್ನೋದು 3 ಟೈಮು, ಅದರಲ್ಲಿ ತಿಂತಾ ಇರೋದೇ ಡಯಟ್ ಫುಡ್ಡು ಅಂತ ಕಮ್ಮಿ ತಿಂತೀವಿ. ಎಷ್ಟು ಥರದ ಫುಡ್ ಅಂತ ತಿನ್ನೋಕ್ಕಾಗುತ್ತೆ ಇದರಲ್ಲಿ? ಒಂಚೂರು ಜಾಸ್ತಿ ತಿಂದರೆ ನೆಕ್ಸ್ಟ್ ದಿನ ಮಿಷನ್ ಮೇಲೆ ವೆಯ್ಟ್ ಜಾಸ್ತಿ ತೋರಿಸುತ್ತೆ, ಒಂಚೂರು ಏನೋ ಹಂಗೋ ಹಿಂಗೋ ಹೊಟ್ಟೆ ಕಟ್ಕೊಂಡ್ರೆ ಒಂಚೂರು ಕಡಿಮೆ ತೋರಿಸುತ್ತೆ. ಇದರಲ್ಲಿ ಪ್ರೋಟೀನ್ ಅಂತೆ, ಫೈಬರ್ ಅಂತೆ, ವಿಟಮಿನ್ಸ್ ಅಂತೆ, ಏನೆಲ್ಲ ನೋಡ್ಕೋಬೇಕು ಈ ಬಾಡಿಗೆ ಅಂತ ಒಂದೊಂದು ಸಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತೆ, ಬೇಜಾರು ಆಗೋದು ಉಂಟು. ಒಂದು ಚೂರು ಏನಾದರೂ ಒಂಚೂರು ಆಯಿಲ್ ಫುಡ್ ತಿಂದ್ವಿ ಅಂತಂದರೆ ಅದರ ಅಜ್ಜಿ ವೆಯ್ಟ್ ಕರ್ಗೋದೇ ಇಲ್ಲ ಅನ್ನುತ್ತೆ. ಹೆಂಗೆ ಆಗಿಬಿಡುತ್ತೆ ಅಂತಂದರೆ ನನಗಂತೂ ಒಂದು 3-4 kg ಸಿಕ್ಕಾಪಟ್ಟೆ ಫ್ಯಾಟ್ ಬಂದಿರೋ ಥರ ನನಗೆ ಫೀಲ್ ಆಗ್ತಾಯಿದೆ. ಈ ಬೆಳ್ಳಿ ಫ್ಯಾಟ್ ಹತ್ರ ಸಿಕ್ಕಾಪಟ್ಟೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅನ್ನೋ ಥರನೇ ಫೀಲ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಏನಾದರೂ ಆಗಲಿ ಈ ಸಲ ಮಾತ್ರ ಬಿಡಬಾರ್ದು, ಸ್ವಲ್ಪ ಆದಷ್ಟು ಸ್ಟ್ರಿಕ್ಟಾಗಿ ಡಯಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಫ್ರೈ ನೋಡಿ ಈ ಥರ ಬರುತ್ತೆ. ನಾನು ಸ್ವಲ್ಪ ಫಾಸ್ಟಲ್ಲಿ ಇಟ್ಬಿಟ್ಟು ಸ್ವಲ್ಪ ಸೀದಿಸ್ಬಿಟ್ಟಿದ್ದೀನಿ ಕೆಳಗಡೆ, ಬಟ್ ಲೋ ಫ್ಲೇಮಲ್ಲಿ ನಿಧಾನವಾಗಿ ಒಂದು 10-15 ನಿಮಿಷ ಮಾಡ್ಕೊತೀನಿ ಅಂದರೆ ನೋಡಿಪ್ಪ ಸೂಪರ್ ಟೇಸ್ಟ್. ಇದಕ್ಕೆ ನೀವು ಕಡಲೆ ಬೀಜದ ಪುಡಿ ಕೂಡ ಹಾಕ್ಕೋಬೋದು, ಸಖತ್ತಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿತ್ತು. ನಾನು 2 ಟೈಮ್ಸ್ ತೊಗೊಂಡೆ, ಹಸ್ಬೆಂಡ್ಗೆ 2 ಟೈಮ್ಸ್ ಕೊಟ್ಟು ಕಳಿಸ್ತೀನಿ, ತಿನ್ನೋಕ್ಕೊಂದ್ಸಲ, ಬಾಕ್ಸ್ಗೊಂದ್ಸಲ, ಮಕ್ಳಿಗೂ ಅಷ್ಟೇ ತಿನ್ನೋಕ್ಕೂ ಕೊಟ್ಟಿದ್ದೆ, ಬಾಕ್ಸ್ಗೂ ಕೊಟ್ಟಿದ್ದೆ. ಇನ್ನು ಇವತ್ತಿನ ದಿನದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾನು ಮುದ್ದೆ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಲಾಸ್ಟ್ ಟೈಮ್ ನಾನು ಮುದ್ದೆ ತೊಳ್ಸೋವಾಗ ನಾನು ಮುದ್ದೆ ತೊಳ್ಸೋವಂಥದ್ದು ಏನಿದೆ, ಇದು ವುಡ್ಡಿಂದು ಮುದ್ದೆ ತೊಳ್ಸೋ ಮಣೆ ಇದೆಯಲ್ವಾ, ಅದನ್ನು ತುಂಬ ಜನ ಲಿಂಕ್ ಕೊಡಿ ಅಂತ ಕೇಳಿದರೆ. ಆ್ಯಕ್ಚುಲಿ ಸ್ನೇಹಿತರೆ, ಇದು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ನಲ್ವ, ಅಲ್ಲೊಂದು ದೇವಸ್ಥಾನದ ಹತ್ರಕ್ಕೆ ಹೋಗಿದ್ದೆ ಅಂತ ಹೇಳಿಲ್ವಾ, ಅಲ್ಲಿ ನನಗೆ ಅಮ್ಮ ಕೊಡಿಸಿದ್ದು. ನಾವು ಹೆಂಗೆ ಅಂತಂದರೆ ಔಟ್ಸೈಡ್ ಎಲ್ಲಾದರೂ ಹೋದರೆ ಒಬ್ರಿಗೊಬ್ರು ಏನಾದರೂ ಗುರ್ತಕ್ಕೆ ತೊಗೊಳ್ಳೋ ಥರ, ಇದು ನಾನು ಕೊಡಿಸಿದ್ದು ಪ್ಲೇಟೋ, ಸೌಟುಗಳು, ಇಲ್ಲ ಏನಾದರೂ ಗುರ್ತಿಗೆ ನಮ್ಮ ಗುರ್ತು ಅಂತ ಅದನ್ನು ನೋಡಿದಾಗ ಇದು ಈ ಜಾತ್ರೆಯಲ್ಲಿ ಕೊಡಿಸಿದ್ದು, ಇದು ಈ ಸಂತೆಯಲ್ಲಿ ಇವ್ರು ಕೊಡಿಸಿದ್ದು ಅನ್ನೋ ಥರ ಇರುತ್ತಲ್ಲ. ಸೊ ನಾನು ಅಮ್ಮನಿಗೆ ಏನೋ ಕೊಡಿಸ್ದೆ, ಅದಕ್ಕೆ ಅಮ್ಮ ನಾನು ಇದನ್ನು ಕೊಡಿಸ್ತೀನಿ, ನಿಮ್ಮ ಮನೇಲಿ ಇದು ಮುರಿದೋಗಿದೆ ಅಂತಿದ್ದಲ್ಲಮ್ಮ, ಇದು ತಗೋ ಅಂತ ಅಮ್ಮ ಕೊಡಿಸಿದ್ದು 100 ರೂಪಾಯಿ ಸ್ನೇಹಿತರೆ. ಇದು
ಹಳ್ಳಿ ಸೈಡ್ ಸಂತೆಗಳಲ್ಲೆಲ್ಲ ಸಿಗುತ್ತೆ, ಬಟ್ ಸಿಟಿಯಲ್ಲಿ ಸಿಗೋದು ಕಷ್ಟ. ಇದು ನಾನು ಆ ಥರ ಜಾತ್ರೆಯಲ್ಲಿ ತೊಗೊಂಡಿದ್ದು, ಊರಲ್ಲಿ ಹೋಗಿದ್ನಲ್ವ ಆ ದೇವಸ್ಥಾನದ ಹತ್ರ ತೊಗೊಂಡಿದ್ದು ಸ್ನೇಹಿತರೆ. ಹಾಗಾಗಿ ಇದ್ರ ಬಗ್ಗೆ ಹೇಳಿಬಿಟ್ಟೆ. ಇನ್ನು ನನ್ನ ಡೇ ರೂಟೀನ್ ಬಗ್ಗೆ ಹೇಳ್ತಿದ್ನಲ್ವ, ಇವತ್ತು ನಾನು ರಾತ್ರಿಯೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದರಿಂದ ನನ್ನ ಡೇ ರೂಟೀನ್ ಏನು ಸಖತ್ತಾಗಿತ್ತು, ಎಷ್ಟು ಫಾಸ್ಟಾಗಾಯಿತು ಅಂತ ಹೇಳ್ತೀನಿ ನೋಡಿ. ನಿಮಗೂ ಕೂಡ ಖಂಡಿತವಾಗ್ಲೂ ಮೋಟಿವ್ ಸಿಗುತ್ತೆ. ಏನು ಗೊತ್ತಾ, ಬೆಳಗ್ಗೆ ನಾನು ಯಾವಾಗಲೂ ಅಷ್ಟೇ ತೇಜುನ ರೆಡಿ ಮಾಡಿ ಜಡೆ ಹಾಕಿ ಅವಳನ್ನು ಊಟ ತಿನ್ನಿಸೋದು ಕರೆಕ್ಟಾಗಿ, ಇಲ್ಲ ಅವಳಿಗೆ ಜಡೆ ಹಾಕ್ಬಿಟ್ಟು ತಿನ್ನಕ್ಕೆ ಬಿಡ್ತೀನಿ, ಇಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಜಡೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ 8:20 ಆದರೂ ಕೂಡ ಇನ್ನೂ ಸ್ಟವ್ ಮೇಲೇ ಕೆಲವೊಂದು ಸಲ ಸಾಂಬಾರು ಅದು ಇದು ಅಂತ ಇದ್ದಿದ್ದೆ. ಬಟ್ ಇವತ್ತು ಮಾತ್ರ ಅಡುಗೆ ಎಷ್ಟೊತ್ತಿಗೆ ರೆಡಿಯಾಗಿತ್ತು ಅಂತಂದರೆ 7:50ಗೇ ಅನ್ನ ಸಾಂಬಾರು ಬೆಂಡೆಕಾಯಿ ಪಲ್ಯ ವಿತ್ ಮುದ್ದೆ, ಇಷ್ಟು ಐಟಮೂ 7:50ಗೆ ರೆಡಿ ಮಾಡಿಟ್ಟಿದ್ದೀನಿ. 8 o'clockಗೆ ಮಕ್ಕಳು ತಿಂದು ಮುಗಿಸಿ ಆರಾಮಾಗಿ ಕೂತಿದ್ರು. ತೇಜುಗೆ ನಾನು 8 ಗಂಟೆಗೆ ಜಡೆ ಹಾಕ್ತಾಯಿದ್ದೀನಿ. ಬೇರೆ ಟೈಮಲ್ಲೆಲ್ಲ 8:25ಗೆ ಜಡೆ ಹಾಕಿ 8:30ಗೆ ಮನೆಗೆ ಬಿಟ್ಟರೆ ಕೆಲವೊಂದು ಸಲ 8:35 ಆಗೋಗುತ್ತೆ. ಬಟ್ ಇವತ್ತು ತೇಜುನ 8:20ಗೆ ಕರ್ಕೊಂಡೋಗಿ 8:30ಗೆ ಸ್ಕೂಲ್ಗೆ ಬಿಟ್ಟು ಬಂದಿದ್ದೀನಿ. ಅಂದರೆ ಎಷ್ಟು ಫಾಸ್ಟ್ ಅನ್ನೋದು ನೋಡಿ ಟೈಮು ನಾವು ಮಾಡ್ಕೊಂಡ್ಮೇಲೆ. ಆಮೇಲೆ ಬಂದಿದ್ದ ತಕ್ಷಣವೇ ಒಂದು ಸೊಪ್ಪು ಕಟ್ಟು ತೊಗೊಂಡಿದ್ನ, ನಾನು ಬರ್ತಿದ್ದಂಗೆ ಹಸ್ಬೆಂಡ್ ಕೆಲ್ಸಕ್ಕೆ ಹೊರಟ್ರು. ಅವರು ಯಾವಾಗಲೂ 9:45 10:15ಗೆ ಹೋಗೋರು. ಇವತ್ತು ಅವರು ಕೂಡ 8:35ಗೆ ಮನೆ ಬಿಟ್ಟರು. ಓಕೆನಾ. ಸೊ ಇನ್ನು ನಾನು ಸೊಪ್ಪೆಲ್ಲ ತೊಗೊಬಂದು ಬಿಡಿಸಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನೆಲ್ಲ ನೀಟಾಗಿ ಮಾಡಿದ್ದೀನಿ ಸ್ನೇಹಿತರೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಸ್ವಲ್ಪ ಮುದ್ದೆ, ಬೆಂಡೆಕಾಯಿ ಫ್ರೈ ಮತ್ತು ಅದೇ ಸೋರೆಕಾಯಿ ಬಜ್ಜಿ ಏನಿತ್ತು ಇದು. ಈ ಊಟಕ್ಕೆ ಮುಂಚೆ ನಾನು ಒಂದು 2 ಸೀತಾಫಲ ತಿಂದ್ಬಿಟ್ಟೆ ಸ್ನೇಹಿತರೆ. ಕ್ರೇವಿಂಗ್ ಅಂತ ನಾನು ಹೇಳ್ತೀನಿ ನೋಡಿ. ನನಗೆ ಈ ಸೀತಾಫಲ, ಹಲಸಿನ ಹಣ್ಣು, ಮಾವಿನ ಹಣ್ಣು ನಾನೇನು ಅಷ್ಟೊಂದು ಚೆನ್ನಾಗಿದ್ದರೆ ಇಷ್ಟಪಡ್ತೀನಿ, ಸ್ವಲ್ಪ ಟೇಸ್ಟಿಯಾಗಿರೋ ಅಂಥದ್ದಿದ್ದರೆ. ಹಲಸಿನ ಹಣ್ಣು, ಸೀತಾಫಲ ಮಾತ್ರ ಸಿಕ್ಕಾಪಟ್ಟೆ ಫೇವ್ರೇಟ್ ನನಗೆ. ಇತ್ತೀಚಿನ ದಿನಗಳಲ್ಲಿ ಒಂದು 2 ಇಯರ್ಸಿಂದ ನಂಗೆ ಸೀತಾಫಲನೂ ಸೀಸ್ನಲ್ ಫ್ರೂಟಲ್ಲಿ ಅದೂ ಫೇವ್ರೇಟ್ ಆಗಿಬಿಟ್ಟಿದೆ. ಮನೇಲಿ ಇತ್ತಲ್ಲ 2 ಸೀತಾಫಲನೂ ನಿನ್ನೆ ಹಣ್ಣಾಗಿಲ್ಲ ಅಂತ ಹಂಗೆ ಇಟ್ಟಿದ್ರು, ಫುಲ್ ತಿಂದ್ಬಿಟ್ಟೆ ಸ್ನೇಹಿತರೆ. ಸೊ ಹಂಗಾಗಿನೇ ಏನು ಮಾಡಿದೆ, ಅದಾದಮೇಲೆ ಊಟನೂ ಮಾಡಿಬಿಟ್ಟೆ. ಅದಕ್ಕೆ ನಾನು ಮಧ್ಯಾಹ್ನ ಫುಲ್ ಲೈಟ್ ಫುಡ್ ತೊಗೊತಾ ಇದ್ದೀನಿ. ಅದು ಲೈಟ್ ಫುಡ್ ಅಂದರೆ ಅದು 2 ಸೀತಾಫಲ ಅಂದರೆ ಏನು ಕಮ್ಮಿ ಕ್ಯಾಲೋರಿನಾ, ಜಾಸ್ತಿ ಇರುತ್ತೆ. ಒಂದೊತ್ತು ಊಟಕ್ಕಿಂತ ಜಾಸ್ತಿ ಕ್ಯಾಲೋರಿ ಇರುತ್ತೆ. 2 ಸೀತಾಫಲ ಅಷ್ಟು ಫುಡ್ಡು ತೊಗೊಂಡಿದ್ದೀನಿ ಅಲ್ವಾ. ಸೊ ಹಾಗಾಗಿನೇ ನನಗೆ ಅದು ಹೆವಿ ಆಯಿತು ಅಂದ್ಬಿಟ್ಟು ಮಧ್ಯಾಹ್ನ ಏನು ಮಾಡಿದೆ, ಒಂದು 3 ಗಂಟೆವರೆಗೂ ಏನೂ ತೊಗೊಂಡಿಲ್ಲ ಸ್ನೇಹಿತರೆ. ಸ್ಟಿಚಿಂಗ್ ಮಾಡಿಕೊಂಡು ತೇಜುನ ಕರ್ಕೊಂಡು ಬಂದಮೇಲೆ ಬೆಳಗ್ಗೆ ಮುದ್ದೆ ಮಾಡಿದ್ನಲ್ವ, ಅದರಲ್ಲೂ ಸ್ವಲ್ಪ ಹಾಗೆ ಬಿಟ್ಟಿದ್ದೆ. ಇನ್ನೊಂದು ಮುದ್ದೆ ಆಗೋಷ್ಟಿತ್ತು, ಅದನ್ನು ಹಂಗೆ ಬಿಟ್ಟಿದ್ದೆ. ಅದನ್ನು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ 1/4 ಲೀಟ್ರಷ್ಟು ಮೊಸರು ಹಾಕಿ ಉಪ್ಪು ಹಾಕಿ ತೊಗೊಂಡೆ ಸ್ನೇಹಿತರೆ. ಅಂದರೆ ಅದನ್ನು ರುಬ್ಬಿದ್ರೆ ನಿಮಗೆ ಒಂದು ಮಾಲ್ಟ್ ಟೈಪು ಅಂಬ್ಲಿ ಅಂತೀವಿ ಸ್ನೇಹಿತರೆ. ಇದನ್ನೆಲ್ಲ ರಾತ್ರಿ ಮುದ್ದೆನ ಕಿವುಚ್ಬಿಟ್ಟು ಎಲ್ಲ ಆಗಿನ ಕಾಲದಲ್ಲಿ ಇದು ಎಷ್ಟು ಒಳ್ಳೆಯದು ಗೊತ್ತಾ. B12 ಅನ್ನೋದು ತುಂಬ ಇರುತ್ತೆ ಇದರಲ್ಲಿ. ರಾತ್ರಿ ಅನ್ನಕ್ಕೆ ಮೊಸರು ಹಾಕಿ ನೆನೆಸ್ಬಿಟ್ಟು ಕಿವುಚ್ಕೊಂಡು ತಿನ್ನೋದು ತಂಗ್ಳನ್ನು ತುಂಬ ಒಳ್ಳೆಯದು. ಸೊ ನಾನು ಮಧ್ಯಾಹ್ನಕ್ಕೆ 1 ಲೋಟದಷ್ಟು ಗಂಜಿ ಮತ್ತು ಇದು ತೊಗೊಂಡೆ, ಏನು ಹೇಳಿ, ಬೆಂಡೆಕಾಯಿ ಪಲ್ಯ ತೊಗೊಂಡೆ. ಇನ್ನು ನಾನು ಡಯಟ್ ಹಾಳು ಮಾಡಬೇಕು ಅಂತಲೇ ಇರ್ತಾಳಲ್ಲ ನಮ್ಮಮ್ಮ, ಚಕ್ಲಿ ಮಾಡ್ಕೊಂಡು ಬರ್ತೀನಮ್ಮ ಅಂತಂದ್ಲು. ನನಗೆ ನಮ್ಮಮ್ಮ ಮಾಡೋ ಚಕ್ಲಿ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು ಸ್ನೇಹಿತರೆ. ಬೆಳಗ್ಗೆ ಒಳ್ಳೆ ಫುಡ್ಡು ಸೀತಾಫಲ ತಿಂದಿದ್ದೀನಿ, ಅದಾದಮೇಲೆ ಒಳ್ಳೆ ಮುದ್ದೆ, ಬೆಂಡೆಕಾಯಿ ಪಲ್ಯ ಇದು ತೊಗೊಂಡೆ. ಮತ್ತು ಮಧ್ಯಾಹ್ನಕ್ಕೂ ಮೊಸರಲ್ಲೂ ಪ್ರೋಟೀನ್ ಇರುತ್ತೆ. ಮೊಸರಲ್ಲೂ ನಾವು ತಿನ್ನೋ ಪ್ರತಿಯೊಂದು ಈ ಥರದ್ದೇನಾದರೂ ಸ್ವಲ್ಪ ಅಂಥ ಇಂಥ ಐಟಮಲ್ಲಿ ಇರೋಲ್ಲ ಸ್ನೇಹಿತರೆ, ಎಣ್ಣೆಯಲ್ಲಿ ಜಂಕ್ ಫುಡ್ಡಲ್ಲಿ ಎಲ್ಲನೂ. ಇದು ಮನೇಲಿ ಮಾಡಿರೋ ಚಕ್ಲಿ ಹೆಲ್ದಿನೇ, 1-2 ತೊಗೋಬೋದು. ಅದಕ್ಕೆ ನನ್ನ ನೈಟ್ ಡಿನ್ನರ್ ಬಂದ್ಬಿಟ್ಟು ಒಂದು 2 ಚಕ್ಲಿನೋ 3 ಚಕ್ಲಿನೋ ಅಷ್ಟೇ ಸ್ನೇಹಿತರೆ. ಅದು 6 ಗಂಟೆ ಒಳಗಡೆ ತಿಂದು ಸುಮ್ಮನೆ ಆಗಿದ್ದೀನಿ. ಹೊಟ್ಟೆ ಹಶ್ವೇನು ಆಗಿಲ್ಲ. ಆಗಾಗ ಸ್ವಲ್ಪ ನೀರು ಕುಡ್ಕೊಂಡು ಡೇ ರೊಟೀನ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಬೇಕು ನಾಳೆ ರಿಸಲ್ಟ್ ಹೇಗಿರುತ್ತೆ ಅಂತ. ಸೊ ಹಂಗೆ ಬ್ಯಾಲೆನ್ಸ್ ಮಾಡಬೇಕು. ಹೆವಿ ಫುಡ್ಡು 1 ಟೈಮ್ ತಿಂದಾಗ ಮಿಕ್ಕ 2 ಟೈಮ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದು ಮಧ್ಯಾಹ್ನ ಆಗಿರಲಿ ರಾತ್ರಿ ಆಗಿರಲಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ಡಯಟ್ ಅಂತ ಮಾಡ್ಬೋದು. ನಾಳೆ
ಇನ್ನೂ ಒಳ್ಳೆ ಡಯಟ್ ಇರುತ್ತೆ. ನಾಳೆ ಕೂಡ ಡೇ ರೂಟೀನ್ ತುಂಬ ಚೆನ್ನಾಗಿ ಆಗಬೇಕು ಅಂತ ಮುಂಚಿತವಾಗಲೇ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾಳೆ ಕೂಡ ಒಳ್ಳೆ ಡಯಟ್ ವ್ಲಾಗೇ ಬರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ರೊಟೀನು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.